ಆಗುತ್ತೆ. ಯಾಕಂದ್ರೆ ನಾವು ಒಂದೇ ಸರ್ತಿ ನಾವು ಟಿ ಕಾಲ್ಫಾರ್ಮ್ ಆದಾಗೆ ಸ್ಟಡಿ ಮಾಡ್ತೀನಿ ಅಥವಾ ಹೈಸ್ಕೂಲ್ ಟೀಚರ್ ಕಾಲ್ಫಾರ್ಮ್ ಆದಾಗ ಓದಿನ ಯೂಸ್ ಆಗಲ್ಲ. ಸೊ ಡೈಲಿ ಏನು ಮಾಡ್ರಿ ಅರ್ಧ ಪೇಜ್ ಓದ್ಬೇಕು ಭಾಳ. ಅದು BSc BEd MS, ಬಟ್ ನಾನು ಆರ್ಟ್ಸ್ ಓದಿನ ಇದಾಗಿ ಡೈಲಿ ಅರ್ಧ ಪೇಜ್ ಓದಮ್ಮ. ಅದಕ್ಕೆ ಆರ್ಟ್ಸ್ ಎಲ್ಲ ಗೊತ್ತಿಲ್ಲ, BA ಓದಿದ್ರೆ ನೀವು ಏನು ಬೇಕಾದ ಕ್ವಶನ್ ಕೇಳ್ಬೋದು. ಯಾಕಂದ್ರೆ ಎಲ್ಲ ಹಾಗೆ ಕೇಳ್ತಾರೆ. ನಾನು ಕದಂಬರು, ಗಂಗರು, ರಾಷ್ಟ್ರಕೂಟರು, ಬಾದಾಮಿ ಚಾಲುಕ್ಯರು, ಚೋಳರು, ಹೊಯ್ಸಳರು, ಶಾತವಾಹನರು, ಗುಪ್ತರು, ದಿಲ್ಲಿ ಸುಲ್ತಾನರು, ಸಮಾಜ, ಗೋಮನ ಸಮಾಜ, ಕರ್ನಾಟಕ 18 ಬಕ್ಸರ, 16 ಭಾಷಿಕರ, 1ನೇ ತಾರೀಖುಡಿಕರಣ, 2ನೇ ತಾರೀಖುಡಿಕರಣ, 1ನೇ ಆಂಗ್ಲ ಸಂಸ್ಕೃತ, 2ನೇ ಆಂಗ್ಲ ಸಂಸ್ಕೃತ, 3ನೇ ಆಂಗ್ಲ ಸಂಸ್ಕೃತ ರನ್ನಿಂಗ್, 1922 ಅಸಂಘ ಚಳವಳಿ, 1857 ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಥವಾ ಸಿಪಾಯಿ ದಂಗೆ ಅಂತ ಕರಿತೀವಿ. ಹೌದಾ? ಸೊ ಹಾಗಾದ್ರೆ ಇಲ್ಲಿ ನೀವು ಡೈಲಿ ಅರ್ಧ ಓದಿ ಪರ್ಫೆಕ್ಟ್ ಮಾಡ್ಕೋಬೇಕು. ಒಂದ್ ಜನ ಏನ್ ಮಾಡ್ತಾರೆ, ಲೈಬ್ರರಿಗೆ ಹೋಗ್ತಾರೆ, ಏನ್ ಓದ್ತೀನಿ ಅಂತ ಗೊತ್ತಿಲ್ಲ. ಇವತ್ತು ನಾ ಏನ್ ಓದಿತ್ತು ಈವ್ನಿಂಗ್ ನೀವು ರಿಕಾಲ್ ಮಾಡ್ಕೋಬೇಕಿಲ್ಲ ಅಂದ್ರೆ ವರ್ಕೌಟ್ ಆಗಲ್ಲ, ಮತ್ತೆ ಅಪಾಯಿಂಟ್ ಆಗೋದು ಬಹಳ ಕಷ್ಟ ಆಗುತ್ತೆ. ಬಹಳ ಒಳ್ಳೆ ಕೆಲಸ ಮಾಡಿದ್ರೆ BEd. ಸೊ BEd ನ ಮತ್ತೆ ಕಾಲ್ಫಾರ್ಮ್ ಆಗ್ತಾವ. ಇಷ್ಟ ದಿನ ಏನಿತ್ತು ಗೊತ್ತಾ, ಬರೀ ಕ್ವಾಲಿಫೈಡ್ ಆದ್ರೆ ಅಪಾಯಿಂಟ್ ಕೊಡ್ತೀವಿ. ಯಾರ್ಯಾರಿಗೆ ಗೊತ್ತಾ, ಇಂಗ್ಲಿಷ್ ಮೀಡಿಯಂ, ಇಂಗ್ಲಿಷ್ ಸಬ್ಜೆಕ್ಟ್, ಸೈನ್ಸ್ ಸಬ್ಜೆಕ್ಟ್. ಬಟ್ ಈ ಸರ್ತಿ ಹಾಗೇನಿಲ್ಲ, ಎಲ್ಲರೂ ಕ್ವಾಲಿಫೈಡ್ ಆದ್ರು. ಬಿಕಾಸ್ ಆಫ್ ದಿ ರೀಸನ್ ಅತ್ಯಂತ ಈಜಿ ಕ್ವಶನ್ ಪೇಪರ್ ಬಂದಿದೆ ಎಕ್ಸಾಮ್. ಇದಕ್ಕೆ ಓದೋದೇನು ಅವಶ್ಯಕತೆ ಇಲ್ಲ, ಬಹಳ ಈಜಿ ಕ್ವಶನ್ಸ್ ಬಂದಿತ್ತು. ಬಹಳ ಈಜಿ ಕ್ವಶನ್ ಪೇಪರ್ ಬಂದಿತ್ತು. PCM ದವರು ಎಲ್ಲರೂ ಕ್ವಾಲಿಫೈಡ್. ಎಷ್ಟು ಮಂದಿ ಬರ್ತಾರೆ ಎಲ್ಲರೂ ಅಪಾಯಿಂಟ್ ಆಗ್ತಾರೆ ಈ ಸರ್ತಿ ಎಕ್ಸಾಮ್ ಎಷ್ಟು ಒಂದು ಸೀಟ್ ಫುಲ್ ಅವಳಲ್ರಿ. ಮತ್ತೆ 10,000 ನೆಕ್ಸ್ಟ್ ಇಯರ್ ಕನ್ಫರ್ಮ್ ಆಗ್ತಾವ. ಸೊ ಈಗ ನೀವು ಏನ್ ಮಾಡ್ಬೇಕಂದ್ರೆ ಈಗ ನೀವು ಪ್ರಿಪೇರ್ ಮಾಡಬೇಕು. ಇಲ್ಲಿ ಯಾರಾದ್ರೂ TET ಕ್ವಾಲಿಫೈಡ್ ಆಗಿದ್ದೀರಾ? ಯಾರು ಇಲ್ಲ. ಹೌದಾ? TET ಗೆ ಇವಾಗಲೇ ಪ್ರಿಪೇರ್ ಮಾಡೋಕೆ ಸ್ಟಾರ್ಟ್ ಮಾಡ್ರಿ. ಏನಿಲ್ಲ, ಭಾಳ ಓದಬಾರ್ದು. ಫಸ್ಟಿಗೆ ಹೋದ ತಕ್ಷಣ ನಿಮ್ದು PCM CBZ ಯಾರಾದ್ರೂ ಸೈನ್ಸ್ ವಿಜ್ಞಾನ ವಿಭಾಗದಿಂದ ಇರುವಂತಹ ಸ್ಪರ್ಧಾರ್ಥಿಗಳು ತಾವು ಏನ್ ಮಾಡ್ಬೇಕಂದ್ರೆ ಫಸ್ಟ್ ಕನ್ನಡ ಹಾಕ್ಬೇಕು. ಕನ್ನಡ ಚಂದ ಹಾಕ್ಬೇಕಾ. ಮತ್ತೆ 30 ಮಾರ್ಕ್ಸ್ ಕನ್ನಡ ಅದ. SC ST ಮತ್ತು ಕ್ಯಾಟಗರಿ ಫಸ್ಟ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ 83 ಅದ ಕ್ವಾಲಿಫೈಡ್, ತಮಗೆಲ್ಲ ಗೊತ್ತಿರ್ಬೇಕು. ಹೌದಾ? ಸೊ ಇಲ್ಲಿ ಜನರಲ್ ಕಾಸ್ಟ್ ಯಾವುದೇ ಕಾಸ್ಟ್ ತಗೊಂಡ್ರು 90 ಬೇಕು, 93 ಬೇಕು, ಎಷ್ಟಿದ್ರೆ ಸಾಕು. ಬಟ್ ಇಷ್ಟೇ ಅದ ನೀವು ಕ್ವಾಲಿಫೈಡ್ ಆಗ್ಬಾರ್ದು. ಜಾಸ್ತಿ ಸ್ಕೋರ್ ಮಾಡಬೇಕು. TET ಹಿಡಿತಾರಲ್ಲಿ 20 ಹಿಡಿತ ಕನ್ಸಿಡರ್ ಮಾಡ್ತಾನೆ. TET ಒಳ್ಳೆ ಸ್ಕೋರ್ ಮಾಡಬೇಕು. ಸೊ ಹಾಗಾದ್ರೆ ಇಲ್ಲಿ ನೀವು TET ಎಕ್ಸಾಮ್ಗೆ ತಗೊಳ್ಳುವಂತ ಪುಸ್ತಕ ಯಾವ ಇರಬೇಕಪ್ಪ ಅಂತಂದ್ರೆ ನಿಮ್ಗೆ ಗೊತ್ತು. ಇಲ್ಲಿ BEd ಒಳಗೆ ಏನು ಅಂತ ಅವೇ ಕ್ವಶನ್ಸ್ ಮಾಡ್ತಾವೆ ಎಕ್ಸಾಮ್. ಅದಕ್ಕೆ ಯಾರು ಕೂಡ ಕಾಲೇಜ್ ಬಿಡಬೇಡ್ರಿ. ನೀವು ಎಲ್ಲಿ ಕಾಲೇಜ್ ಮಿಸ್, ಏನು ಕೆಲಸ ಇಲ್ಲ ಸುಮ್ಮನೆ ಕಾಲೇಜ್ ಮಿಸ್ ಮಾಡ್ತೀವಿ ನಾವು, ಏನು ಕೆಲಸ ಇಲ್ಲ ಸುಮ್ಮನೆ ಮನೆಯಾಗ ರೆಸ್ಟ್ ಮಾಡ್ತೀವಿ. ಸೊ ಎಲ್ಲೋ ಕೇಳಿದ ಕ್ವಶನ್ ಎಲ್ಲೋ ಎಕ್ಸಾಮ್ ಬರ್ತವೆ. ಎಲ್ಲಿ ಕೇಳಿದ ಕ್ವಶನ್ಸ್ ಎಲ್ಲಿ ಬರ್ತಾವ ಅಂತ ಗೊತ್ತಿಲ್ಲ, ಸುಮ್ಮನೆ ಜನರಲ್ ಆಗಿ ಬರ್ತಾವೆ. ಇದೆಲ್ಲ ನಾವು ಬುಕ್ಸ್ ಓದೋದ್ರಿಂದ ಕ್ವಶನ್ಸ್ ಬರ್ತಾವ ಸುಳ್ಳ. ಸಿಲೆಬಸ್ ಇಟ್ಕೊಂಡು ಸ್ಟಡಿ ಮಾಡ್ತಾರೆ. KS ಗೆ ಒಂದು ಕ್ವಶನ್ಸ್ ಸಿಲೆಬಸ್ ಇಲ್ಲ. FDA ಗೆ ಸಿಲೆಬಸ್ ಕೊಡ್ತಾನೆ, FDA ಕ್ವಶನ್ ಸಿಲೆಬಸ್ ಇಲ್ಲ. ನೀವು BEd ಮುಗಿಸು, MSc ಮುಗಿಸು, ಯಾವುದೇ ಒಂದು ಕ್ವಾಲಿಫಿಕೇಶನ್ ಕಂಪ್ಲೀಟ್ ಮಾಡೋದು ಕೂಡ ಈಗ ನವೇ ಡೇಸ್ ಏನಪ್ಪಾ ಅಂದ್ರೆ ಎಕ್ಸಾಮ್ ಮತ್ತೆ ಬೇರೆ ಬೇರೆನೇ ಕೇಳ್ತಾನೆ. ಬೇಸಿಕ್ ಫೌಂಡೇಶನ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ನೀವೇನು ಮಾಡ್ಕೊಂಡು ಡೇ ಟು ಡೇ ಲೈಫ್ ಒಳಗೆ ಡೈಲಿ ಲೈಫ್ ಒಳಗೆ ಏನು ಮಾಡ್ಬೇಕಂದ್ರೆ ದಿನ ಒಂದಿಷ್ಟು ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೇಕು. TET ನೀವು ಹಾಕೊಂಡ್ ಬಿಡ್ರಿ, TET ಗೆ ಸ್ಟಾರ್ಟ್ ಮಾಡ್ರಿ, ಆಮೇಲೆ CET ಗೂ ಕೂಡ ಸ್ಟಾರ್ಟ್ ಮಾಡ್ಬೋದು. ಮತ್ತು ಅದ್ರ ಜೊತೆಗೆ ಡೈಲಿ 4 ರಿಂದ 6 ಗಂಟೆ, 4 ಗಂಟೆ ಅಲಾರಾಮ್ ಇಡಬೇಕು. 6 ಗಂಟೆವರೆಗೆ ನೀವು ಏನು ಮಾಡ್ಬೇಕಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಕೊಳ್ಬೇಕು. 2 ತಾಸು ಓದ್ರಿ ಸಾಕು, ಜಾಸ್ತಿ ಓದೇ ಮಾಡಿ ವೇಸ್ಟ್. 2 ತಾಸು ಒಳಗೆ ಏನು ಓದ್ರಿ ಅದು ನೀವು ಏನು ಮಾಡ್ಬೇಕಂದ್ರೆ ಪರ್ಫೆಕ್ಟ್ ಮಾಡ್ಕೋಬೇಕು. ಈಗ ನವೇ ಡೇಸ್ ಏನು ಮಾಡ್ತಾನೆ, PDO ಕನ್ಫರ್ಮ್ ಆಗ್ತವೆ. ಗೊತ್ತಲ್ರಿ ನಿಮ್ಗೆ PDO ಕನ್ಫರ್ಮ್ ಆಗ್ತವೆ. PDO ಇಟ್ ಮೀನ್ಸ್ ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್. ಅದು ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ ಹೋಗ್ಯದ, ಪರ್ಸನಲ್ ಡೆವಲಪ್ಮೆಂಟ್ ಆಫೀಸರ್ ಆಗ್ಯದ. ಹೌದಾ? ಎಸ್ ಸರ್. ಸೊ PDO ನೀವು ಏನಾದ್ರು ಆದ್ರೆ ಅದು ಗ್ರೇಡ್ 1 ಹುದ್ದೆಗೆ ಅಥವಾ ಗ್ರೇಡ್ B ಅಂದ್ರೆ B ಗ್ರೇಡ್ಗೆ ಇದು ಮಾಡ್ತಾ ಇದ್ದಾರೆ, ಕನ್ವರ್ಟ್ ಮಾಡ್ತಾ ಇದ್ದಾರೆ. ಸೊ PDO ಕರೀತಾರ. ಕೇವಲ 321 ಆರ್ಟಿಕಲ್ಸ್ ಅದಾವ ನೋಡ್ರಿ. ನೀವು ಇಷ್ಟು ವರ್ಕ್ ಮಾಡಿದ್ರೆ ನೀವು ಲೈಫ್ ಒಳಗೆ ಈ ನೆಕ್ಸ್ಟ್ ಇಯರ್ ಸೆಟಲ್ಮೆಂಟ್ ಆಗ್ತದೆ. ಟೋಟಲಿ 321 ಆರ್ಟಿಕಲ್ಸ್ ಅದಾವ. 321 ಆರ್ಟಿಕಲ್ಸ್ ನಿರ್ದಿಷ್ಟವಾಗಿರುವಂತಹ ಒಂದು ಪ್ರಶ್ನೆ ಪತ್ರಿಕೆ ಇದೆ, ಪಂಚಾಯತಿಗೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳು ಬರ್ತಾವ. ಸೊ ಡೈಲಿ ನೀವು ಬರಕರ ಈಗ ರಶ್ಮಿ ಕಾಲೇಜ್ ನೀವು ಬರಕರ ಏನ್ ಮಾಡ್ಬೇಕಂದ್ರೆ 3 ಆರ್ಟಿಕಲ್ಸ್ ಅನ್ನ ಓದ್ಬೋದು ಬರಬೇಕು. ಹೆಂಗ್ ಸಂವಿಧಾನದ 14 ಈಕ್ವಾಲಿಟಿ, 15 ನೋ ಕಾಸ್ಟಿಸಮ್, 16 ಸಾರ್ವಜನಿಕ ಹುದ್ದೆಗಳು ಎಲ್ಲ ಸೆಕ್ಷನ್ ಮಾಡೋದಿಲ್ಲ. ಹಂಗೆ ಇಲ್ಲಿ ಪ್ರಕರಣ 1, ಪ್ರಕರಣ 2, ಪ್ರಕರಣ 3, ಪ್ರಕರಣ 4 ಅದ. ಇಲ್ಲಿ ಇನ್ನೊಂದೇನ್ ಗೊತ್ತೇ, ಸೇಮ್ ಟು ಸೇಮ್ ಬರ್ತಾವ. ಫಾರ್ ಎಕ್ಸಾಂಪಲ್ ಆಗಿ ನೋಡ್ರಿ, ಈಗ ಒಂದು ಚೌಕಟ್ಟು ಇರುತ್ತೆ. ಇಲ್ಲಿ ಫಸ್ಟ್ ಏನಪ್ಪಾ ಅಂದ್ರೆ ZP ಬರುತ್ತೆ, ಇಲ್ಲಿ TP ಬರುತ್ತೆ, ಇಲ್ಲಿ GP ಬರುತ್ತೆ. GP ಅಂದ್ರೆ ಗ್ರಾಮ ಪಂಚಾಯತಿ, TP ಅಂತ ತಾಲೂಕ್ ಪಂಚಾಯತಿ, ZP ಅಂತ ಜಿಲ್ಲಾ ಪಂಚಾಯತಿ. ಇಲ್ಲಿ ವೋಟಿಂಗ್ ಪವರ್ ಮತದಾರರ ಹಕ್ಕು ಯಾವಾಗ ಹೇಳುತ್ತೆ ಅಂದ್ರೆ ಗ್ರಾಮ ಪಂಚಾಯತಿಯಲ್ಲಿ ಪ್ರಕರಣ 9, ತಾಲೂಕ್ ಪಂಚಾಯತಿ 125, ಜಿಲ್ಲಾ ಪಂಚಾಯತಿ 164. ಈ ಜಿಲ್ಲಾ ಪಂಚಾಯತಿಯವರು 164 ವಿಧಿ ಅನ್ವಯ ವೋಟ್ ಹಾಕ್ಬೇಕು. 125 ವಿಧಿ ಅನ್ವಯ ತಾಲೂಕ್ ಪಂಚಾಯತಿ ಎಲ್ಲರೂ ಕೂಡ ಏನ್ ಮಾಡಬೇಕು, ವೋಟಿಂಗ್ ಮಾಡಬೇಕು. ಜೊತೆಗೆ 9ನೇ ಆರ್ಟಿಕಲ್ ಪ್ರಕಾರ ಗ್ರಾಮ ಪಂಚಾಯತಿ ಎಲ್ಲರೂ ಕೂಡ ವೋಟ್ ಮಾಡ್ಬೇಕು ಅನ್ನೋದನ್ನ ಹೇಳ್ತಾರೆ. ಸೊ ಇದನ್ನು ಕೂಡ ನೀವು ಸ್ವಲ್ಪ ಲಕ್ಷ್ಯ ಇಟ್ಟು ಓದ್ಬೇಕು. BEd ಜೊತೆಗೆ ಇದು ಮಾಡ್ಬೇಕು. ಯಾಕೆ ಮಾಡ್ಬೇಕಂದ್ರೆ ಈಗ ನಂಗೆ ನೋಟಿಫಿಕೇಶನ್ ಬಂದದ. ಸೊ ಇದು ಏನಪ್ಪಾ ಅಂದ್ರೆ ನೆಕ್ಸ್ಟ್ ಮಂತ್ ಕನ್ಫರ್ಮ್ ಆಗ್ತದೆ. ಇದು 2017ರಲ್ಲಿ ಗೆಜೆಟೆಡ್ ಆಗಿದೆ, ಈಗ ರಾಜ್ಯ ಪತ್ರದಲ್ಲಿ ಕರಿಬೇಕು ಅಂತ ಇನ್ನು ಕೂಡ ಕನ್ಫರ್ಮ್ ಆಗಿಲ್ಲ.
ಸೊ BEd ಒಂದೇ ಅದ್ರ ಮೇಲೆ ಡಿಪೆಂಡ್ ಆಗಬಾರ್ದು, BEd ಜೊತೆಗೆ ಇದನ್ನು ಮಾಡಬೇಕು. ಪ್ರತಿ ವರ್ಷ ಕೂಡ ಶಿಕ್ಷಕರ ಪೋಸ್ಟ್ ಕರೀತಾ ಹೇಳ ನೀವು ಯಾರಾದ್ರೂ ಬರೀ ಜಸ್ಟ್ BEd ಮುಗಿಸ್ಕೊಂಡು ಇನ್ನ MSc ಮುಗಿಸ್ಕೊಂಡಿಲ್ಲ, MA ಮುಗಿಸ್ಕೊಂಡಿಲ್ಲ, ಮತ್ತೆ ಅದನ್ನು ಮಾಡ್ಬೇಕಿಲ್ಲ. ಯಾಕೆ ಮಾಡ್ಬೇಕಂದ್ರ ಹೈಸ್ಕೂಲ್ ಟೀಚರ್ ಆಗ್ಬೇಕಂದ್ರೆ ಮಸ್ಟ್ ಅಂಡ್ ಶುಡ್ ಏನ್ ಮಾಡಬೇಕು, MA ಕಂಪ್ಲೀಟ್ ಮಾಡಬೇಕು, MSc ಕಂಪ್ಲೀಟ್ ಮಾಡಬೇಕು. ಸೊ ಅದರಿಂದ ನೀವು ಮತ್ತೆ ಹೈಸ್ಕೂಲ್ ಟೀಚರ್ ಆಗ್ಬೇಕಂದ್ರೆ ನೀವು MA ಮಾಡ್ರಿ, MSc ಇಲ್ಲಿ ಅಡ್ಮಿಷನ್ ಮಾಡಬಹುದು, MSc ಕೂಡ ಕಂಟಿನ್ಯೂ ಮಾಡಿ ಮುಗಿಸ್ಕೋಬಹುದು. ಯಾಕಂದ್ರೆ ನೀವು ಮತ್ತೆ MSc ಬಿಟ್ಟರೆ ಅಂದ್ರೆ ಬರೀ 6 to 8 ಅಷ್ಟೇ ಅಪಾಯಿಂಟ್ ಆಗಬೇಕು. ಇನ್ನು ಹುಡುಗಿರಿ ಬಹಳ ಬೆಸ್ಟ್ ಕೊಟ್ರಲ್ಲ, ಯಾಕಂದ್ರೆ ಅತ್ಯಂತ ಹೆಚ್ಚು ಅಪಾರ್ಚುನಿಟಿ ಇರೋದೇ ಹುಡುಗಿರಿ ಕೊಟ್ಟನ, ಎಲ್ಲಿ 6 to 8 ಅಪಾಯಿಂಟ್ ಒಳಗೆ ತಿಳಿತಾ. ಹುಡುಗರು ಒಳ್ಳೆ ಸ್ಕೋರ್ ಮಾಡ್ಬೇಕಾಗುತ್ತೆ. ಕೆಲವೊಂದು ಬುಕ್ಸ್ ಎಲ್ಲ ರೆಫರ್ ಮಾಡ್ರಿ. ಜೊತೆಗೆ ಈಗ ನವೆಡೇಜಿಗೆ ಮತ್ತೆ ಪೋಸ್ಟ್ ಕನ್ಫರ್ಮ್ ಆಗ್ತವ. ಸೊ ತಾವ್ ಯಾರಾದ್ರೂ ವಿಜ್ಞಾನ ವಿಭಾಗದಿಂದ ಬಂದಿದ್ರೆ ಅದರ ಬಯೋ ಸೈನ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ ಇದ್ರೆ ಏನಾದ್ರು ಕ್ವಶನ್ ಕೇಳ್ಬೋದು, ಅದಕ್ಕೆ ನಾನು ಈ ರೀತಿ ಸೊಲ್ಯೂಷನ್ ಹೇಳ್ಬೋದು. ಓಕೆನಾ. ಆರ್ಟ್ಸ್ ದವ್ರು ಕೂಡ ಓದ್ಬೇಕು. ಯಾವ ಓದ್ಬೇಕಂದ್ರೆ ಯಾವ ಹೆಚ್ಚಿಗೆ ಓದ್ಬೇಡ್ರಿ, ಯಾವ ಆಥರ್ ಬುಕ್ ಪರ್ಚೇಸ್ ಮಾಡಬಾರ್ದು. ಬರೀ 6th ಹಿಡ್ಕೊಂಡು 12th ತನ ಓದ್ಬೇಕು. ಎಲ್ಲ ಕನ್ನಡ ಮೀಡಿಯಂ ಸಿಗ್ತಾವ. ಅದು ಅಲ್ಲಂದ್ರ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂತ ಇಂಗ್ಲಿಷ್ ಮೀಡಿಯಂ ಬುಕ್ ಸಿಗ್ತಾವ, ಅದು ಕನ್ನಡದ ಟ್ರಾನ್ಸ್ಫರ್ ಅದು. ತಮಿಳ್ನಾಡು ಓರಿಯೆಂಟೆಡ್ ಬುಕ್ಸ್ ಅದಾವ, ಅವು ಕೂಡ ಏನಪ್ಪ ಅಂದ್ರೆ ಟ್ರಾನ್ಸ್ಲೇಷನ್ ಅದು ಕನ್ನಡದೊಳಗೆ. ಸೊ ನಾವು ಶಶಿರ್ ಸರ್ ವಾಟ್ಸಪ್ಗೆ ಅವ್ರು ಲಿಂಕ್ ಶೇರ್ ಮಾಡಿರ್ತೀನಿ, ಆಮೇಲೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಇಸ್ಕೊಡ್ರಿ. ಓಕೆನಾ. ಸೊ ತಮಿಳ್ನಾಡು ಬುಕ್ಸು ಕನ್ನಡದಾಗ ಅದಾವ, ಅಲ್ಲಿ ತಮಿಳ್ನಾಡು ಭಾಳ ಮಸ್ತ್ ಅದ ಬುಕ್ಸ್ ಅವೆಲ್ಲ, ಅವು ಕೂಡ ನಿಮ್ ಎಕ್ಸಾಮ್ ಬರ್ತವ. ಸೊ BEd ಭಾಳ ಈಜಿ, TET ಪಾಸ್ ಮಾಡೋದ, ನೀವು ವರಿ ಮಾಡ್ಕೋಬಾರ್ದು. ಫಸ್ಟ್ ಹೋಗಿ ಚಂದ ಕನ್ನಡ ಬಿಡಿಸ್ಬೇಕು, ಸೆಕೆಂಡ್ ಸೈಕಾಲಜಿ ನೋಡ್ಬೇಕು, ಆಮೇಲೆ ಥರ್ಡ್ ಬಂದ್ಬಿಟ್ಟು ನಿಮ್ ಸಬ್ಜೆಕ್ಟ್ ಹೇಳಿರಿ, ಲಾಸ್ಟ್ ಇಂಗ್ಲಿಷ್ ತಗೋಬೇಕು. ಯಾಕಂದ್ರೆ ನಾವ್ ಎಷ್ಟೇ ಇಂಗ್ಲಿಷ್ ಓದಿನಿ ಶಾನೆ ಇದ್ದೀನಿ ಅಂದ್ರೆ ನಮ್ಮ ಅಂತ 10-15 ಅಷ್ಟೇ ಗೊತ್ತೀವಿ ಅಂಕಗಳು. ನಮ್ ಕೆಪಾಸಿಟಿ ಗೊತ್ತಿರ್ತದೆ. ಸುಮ್ಮನೆ ಭಾಳ ಓವರ್ ಮಾಡಿದ್ರೆ ಏನಾಗುತ್ತೆ, ಇದ್ದಿದ್ ಮಾತ್ರ ಎಲ್ಲ ಗೊತ್ತಿರುವಂತ ಕ್ವಶನ್ಸ್ ಎಲ್ಲ ಮಿಸ್ ಆಗ್ಬಿಡ್ತು. ತಿಳಿತಾ. ಸೊ ಫಸ್ಟ್ ಹೋದ ತಕ್ಷಣ ಸೈನ್ಸ್ ಇರ್ಲಿ, ಆರ್ಟ್ಸ್ ಇರ್ಲಿ, ಯಾರೇ ಇರ್ಲಿ, ಈ ಆಲ್ಮೋಸ್ಟ್ ಸೈನ್ಸ್ ಮುಗಿಸಿರಲ್ಲ ಅವ್ರು ಕನ್ನಡ ಮೀಡಿಯಂದಾಗೆ ಭಾಳ ಮುಗಿಸಿರ್ತಾರೆ. ಹೈಸ್ಕೂಲ್ 1 to 10th ಹೈಸ್ಕೂಲ್ ನಾವು ಕನ್ನಡ ಮೀಡಿಯಂ ಕಲ್ತಿರ್ತೀವಲ್ಲ, ಅವರೇ ಸೈನ್ಸ್ ಮುಗಿದಿರ್ತಾರೆ, ಅವ್ರದ್ದು ಕನ್ನಡ ಭಾಳ ಶಾರ್ಪ್ ಇರುತ್ತೆ. ಸೊ ಯಾವ್ದಾದ್ರು ಒಂದು ಬುಕ್ಸ್ ಅನ್ನ ನೀವು ಅದನ್ನ ಫಾಲೋ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ಅರುಣ್ ಬುಕ್ ಅದ, ಅದು ಸ್ವಲ್ಪ ಬಹಳ ಡಿಫಿಕಲ್ಟ್ ಅದ, ಬಟ್ ನಮ್ಗೆ ತಿಳಿಯಲ್ಲ ಫಸ್ಟ್ ಟೈಮ್ ಓದೋರಿಗೆ. ಸೊ KM ಸುರೇಶನ್ ಬುಕ್ ಇಸ್ ಬೆಸ್ಟ್ ಅದ. ಯಾಕೆ ಅದನ್ನ ಕ್ವಶನ್ ಹೊಳ್ಳಿ ರಿಪೀಟೆಡ್ ಆಗುತ್ತೆ. ಓಲ್ಡ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರ್ತಾರೆ ಎಲ್ಲ ಬ್ಯಾಕ್ ಸೈಡ್, ಆ ಕ್ವಶನ್ ಪೇಪರ್ ನೋಡ್ಕೊಂಡ್ರೆ ಬರುತ್ತೆ. ಅಷ್ಟು ಹೋದ್ರಿ. ಈಗ ನೆಕ್ಸ್ಟ್ FDA ಕನ್ಫರ್ಮ್ ಆಗ್ತಾವ. ಅದು ಅಲ್ಲದೆ ಈ ಫುಡ್ ಕಾರ್ಪೊರೇಷನ್ ಮತ್ತೆ ಕನ್ಫರ್ಮ್ ಆಗ್ತೇವೆ. ಫುಡ್ ಕಾರ್ಪೊರೇಷನ್ ಕನ್ಫರ್ಮ್ ಆಗ್ತದೆ. ಸಾಲರಿ 64,000. ಸಬ್ಜೆಕ್ಟ್ ಏನದ, GK ಅದ, ಇಂಗ್ಲಿಷ್ ಗ್ರಾಮರ್ ಅದ, ಜೊತೆಗೆ ಏನಪ್ಪಾ ಅಂತಂದ್ರ ಮೆಂಟಲ್ ಎಬಿಲಿಟಿ ಅದ. ಈಗ ನೀವು ಯಾವ್ದಾದ್ರು ನೀವು ಯಾಕಂದ್ರ ನಾವು ಹೈಸ್ಕೂಲ್ ಟೀಚರೇ ಆಗ್ತೀವ ಸುಳ್ಳ, ತಿಳಿತಾ. ಏನಾಗುತ್ತೆ ಹನಿ ನಮ್ದಾದ್ರೆ ಹನಿ ಬರೋದೇ ನೋ ಚಾನ್ಸ್ ಅಲ್ಲ. ಅದರ ಸಲ ದಯಾಳುಗಳೇ ದಯವಿಟ್ಟು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಕೆಲವೊಂದು ಸಬ್ಜೆಕ್ಟ್ ಅನ್ನ CET ಪರ್ಪೋಸ್ ಓದಲೇಬೇಕು. ಮತ್ ನೀವು ಅವಾಗೇ ಒಮ್ಮೆ ಓದ್ತೀನಂದ್ರಿಲ್ಲ, ಇಲ್ಲಿ ಈ ಸರಿ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಒಂದಿಷ್ಟು ಕರ್ನಾಟಕ, ನಂದು ಈಗಾಗಲೇ ಕರ್ನಾಟಕ ಟಾಪ್ 3 ಎಜುಕೇಟರ್ ನಾನು ನೋಡೋಕೆ ಸಣ್ಣ ಹುಡುಗದನ್ನ ಅನ್ಸುತ್ತೇನೆ. ಎಸ್ ನೀವು ಗೂಗಲ್ ಹೊಡಿಬೋದು, ವಿನೋದ್ ಬರಾದರ ಹೊಡೆದ್ರೆ ನನ್ನ ಬಗ್ಗೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಡೋಂಟ್ ವರಿ. ನಾನು ಕರ್ನಾಟಕ ರಾಜ್ಯಕ್ಕೆ 3 ಸರ್ತಿ ಫಸ್ಟ್ ಬಂದಿನಿ. ಸೊ ನೀವೇನ್ ಮಾಡ್ಬೇಕಂದ್ರೆ ಇಲ್ಲೇ ರಶ್ಮಿ ಕಾಲೇಜ್ ಒಳಗ ಫ್ರೀ ಆಗಿ ನನ್ನ ಕಡೆಯಿಂದ ಒಂದು 3 ಟೀಚರ್ಸ್ ಟಾಪ್ಸ್ ಏನಪ್ಪಾ ಅಂತಂದ್ರೆ ಸರ್ ಹೇಳ್ಯಾರ, ಈಗಾಗಲೇ ಶಶಿರ್ ಸರ್ ಈಗಾಗಲೇ ಹೇಳ್ಯಾರ, 4 ದಿನಗಳವರೆಗೆ ಕಂಟಿನ್ಯೂಸ್ ಆಗಿ BEd ಗೆ ಸಂಬಂಧಪಟ್ಟಿರುವಂತ ಕ್ವಶನ್ ಪೇಪರ್ ಅನಾಲಿಸಿಸ್ ಇರುತ್ತೆ. ಜೊತೆಗೆ ಏನಪ್ಪಾ ಅಂತಂದ್ರೆ ಟಾಪ್ ಟೀಚರ್ಸ್ ಬಂದು ಪಾಠ ಮಾಡ್ತಾರೆ. ತಾವು ಅದನ್ನ ಲಾಸ್ಟ್ ಕೊನೆವರೆಗೂ ಯಾರು ರೆಗ್ಯುಲರ್ ಬರ್ತೀರ ಅವ್ರಿಗೆ ಅಷ್ಟೇ, ಬರೀ ಯಾವಾಗಲೇ ಕ್ಲಾಸ್ ತಾವು ಅಷ್ಟೇ ಬರ್ಬಾರ್ದ್ರಿ. BEd ನೀವು ಸುಮ್ ಕೇರ್ಫುಲ್ ಆಗಿ ನೀವು ಸರಿಯಾಗಿ ಕಲಿಲಿಕ್ಕೆ ಕ್ವಶನ್ಸ್ ಹಾಕ್ಲಿಕ್ಕೆ ಆಗಲ್ಲ. ಇಲ್ಲೆಲ್ಲ ಓದಿನ ಸ್ಕೋರ್ ಮಾಡ್ಕೊಂಡ್ರೆ ಆಗಲ್ಲ. ಕ್ಲಾಸಿಗೆ ಬರ್ಬೇಕು, ಅದೇನೋ ಒಂದು ಇಮೇಜಿನೇಷನ್ ಇರುತ್ತೆ. ಆ ಇಮೇಜಿನೇಷನ್ ಕಲ್ಪನೆ ಮಾಡ್ಕೊಂಡು ನಾವು ಕ್ವಶನ್ ಅಟೆಂಡ್ ಆಗ್ಬೇಕಾಗುತ್ತೆ. ನೀವು ನೋಡ್ರಿ ಪ್ರೈಮರಿ ಸ್ಕೂಲ್ ಕಲ್ತಿದ್ರೆ ಬಂದಿರುತ್ತೆ ದ ಸ್ಟಡಿ ಆಫ್ ವೈರಸ್, ದಟ್ ಇಸ್ ಕಾಲ್ಡ್ ಆಸ್ ವೈರಾಲಜಿ. ಇದು ನಮ್ಮ ಅಮ್ಮ ಹೇಳ್ಕೊಟ್ಟಿದ್ರು ನಮಗೆ. ಸೊ ಮನೆ GPST ಎಕ್ಸಾಮ್ ಒಳಗೆ ಬಂದದ್ದು ವೈರಸ್ ಗಳ ಕುರಿತು ಅಧ್ಯಯನ ಮಾಡೋ ಶಾಖೆ ಯಾವ್ದ್ರಿ? ವೈರಾಲಜಿ. ಹೌದಾ? ಎಸ್. ಹಾಗಾದ್ರೆ ನೀವು ಸ್ವಲ್ಪ CET ಗೆ ಸಂಬಂಧಪಟ್ಟಿರುವಂತ ಕೆಲವೊಂದು ಅಂಶವನ್ನ ನಾನು ವಿಜ್ಞಾನದ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಓಕೆನಾ? ವಿಜ್ಞಾನ ವಿಭಾಗದವರು ಎಷ್ಟು ಜನ ಇದ್ದೀರಿ? ಎಸ್, ವಿಜ್ಞಾನ ವಿಭಾಗದವರು ಇಷ್ಟು ಜನ ಅದರ. ಅದ್ರಾಗ ಎಸ್ಪೆಷಲಿ ಬಯೋಸೈನ್ಸ್ ಒಬ್ರು ಅದರ, ಇಬ್ರು ಅದರ. ಎಂತ ಅಪಾರ್ಚುನಿಟಿ ಅಂದ್ರೆ ಈ ಬಹಳ ಮಸ್ತ್ ಅಪಾರ್ಚುನಿಟಿ ಬಯೋಸೈನ್ಸ್. ಈ PCM ದವರಿಗೆ ಬಹಳ ಗುಡ್ ಅಪಾರ್ಚುನಿಟಿ ಅದ. 1:2 ಒಂದ್ ಪೋಸ್ಟ್ ಇಬ್ರು ಅದಾರಿ. ಸುಮ್ನೆ ಅಪ್ಲಿಕೇಶನ್ 3 ಕಡೆ ಹಾಕ್ಯಾರ, 3 ಕಡೆ 4 ಕಡೆ ಹಾಕ್ಯಾರ. ಒಂದ್ ಜನ ಸುಮ್ನೆ ಹಾಕ್ಯಾರ, ಕನ್ಫ್ಯೂಷನ್ 3-4 ಸರ್ತಿ. ನಾನು 2 ಕಡೆ ಹಾಕಿನಿ. ಒಂದ್ ಏನ್ ಹಾಕಿನಿ, ಬಿಜಾಪುರ ಹಾಕಿನಿ, ಇನ್ನೊಂದು ಬಾಗಲಕೋಟೆ ಹಾಕಿದ್ದ. ನಾನು ಹಾಕಿದ್ದೆ 2 ಕಡೆ, ಬಿಜಾಪುರ ಬಾಗಲಕೋಟೆ ಹಾಕಿದ್ದೆ. ಹಾಗೆ ನಾವೆಲ್ಲರೂ 2 ಹಾಕಿ ಕಿಸಿದ್ರೆ 2-3 ಹಾಕಿ 3,000 ಮ್ಯಾಕ್ಸ್ ಸಮಥಿಂಗ್ ಆಗಿತ್ತು. ಪೋಸ್ಟ್ 2,000 ಇತ್ತು. ಈಗ ಬೇರೆ ಹೋದ್ರೆ ಆಗಲ್ಲ ಕೆಲಸ, ಬಹಳ ಕಾಂಪಿಟೇಷನ್ ಅದ. ಬಹಳ ಬೆಸ್ಟ್ ಮಾಡ್ರಿ BEd. ಸೈನ್ಸ್ ದವ್ರಿಗೆ ಬಹಳ ಅಪರ್ಚುನಿಟಿ ಅದ, ಇಂಗ್ಲಿಷ್ ದವ್ರಿಗೆ ಬಹಳ ಅಪರ್ಚುನಿಟಿ ಅದ, ಆರ್ಟ್ಸ್ ದವ್ರಿಗೆ ತುಂಬಾ ಅಪರ್ಚುನಿಟಿ ಅದ. ಬಟ್ ಹಾರ್ಡ್ ವರ್ಕ್ ಭಾಳ ಮಾಡಬೇಕಾಗುತ್ತೆ, ಬಹಳ ಕಾಂಪಿಟೇಷನ್ ಅದ. ಸೊ ತಾವ್ ಏನ್ ಮಾಡ್ಬೇಕು, 6th ಹಿಡ್ಕೊಂಡು 12th ಮಾತ್ರ ಓದ್ಬೇಕು. ಮತ್ತೆ ಯಾರದೇ ಆಥರ್ ಬುಕ್ಸ್ ಅನ್ನ ಯೂಸ್ ಮಾಡ್ಬೇಡ್ರಿ.
ಆ ತರ ಬುಕ್ ಮಾಡ್ಬಾರ್ದು. ನಾನು 3 ಬುಕ್ ಅದಾವ, 3 ಬುಕ್ ಹೆಂಗ್ ಗೊತ್ತೇನ್ರಿ, ಆ ಕಡೆ ಕಾಪಿ ಮಾಡಿ ಬರ್ತಿರ್ತಾರೆ. ಸೊ ಅದೇ ರೀತಿಯಾಗಿ ನಿಮ್ಗೂ ಕೂಡ ಏನಾಗುತ್ತೆ, ಯಾರು ಬೇಕಾದ್ರೆ ಬುಕ್ ಬರ್ಬೇಕಾದ್ರೆ ಮೇಗೊಂದು ಯಾವ್ದಾರ ಒಂದ್ 2-3 ಬುಕ್ಸ್ ನಾವ್ ಏನ್ ಮಾಡ್ಬೇಕು, ಅದನ್ನ ಚೆಕ್ ಮಾಡ್ಕೊಂಡು ಅದ್ರಲ್ಲಿರುವಂತ ಮಾಹಿತಿ ಕಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ಚೇಂಜ್ ಮಾಡೋದು ಬರ್ಬಿಡ್ತೀವಿ ಅಷ್ಟೇ. ಸೊ ಗೌರ್ಮೆಂಟ್ ಬುಕ್ ಮೇನ್ ಹಾಕೋದ್ ಕೈ ಹಾಕ್ತಿರಿ, ಎಲ್ಲಿ ಹಾಕ್ರಿ, ಬೇರೆ ಹಾಕ್ರಿ. ಓಕೆನಾ, ಬೇರೆ ಹಾಕ್ರಿ, ಬೇರೆ ನಿಮ್ಗೆ ಗ್ಯಾರಂಟಿ ನಿಮ್ಗೆ ವರ್ಕೌಟ್ ಆಗುತ್ತೆ. ಜೊತೆಗೆ ಏನಪ್ಪಾ ಅಂದ್ರೆ ವಿಜ್ಞಾನದ ಮೇಲೆ ಬಹಳಷ್ಟು ಕ್ವಶನ್ಸ್ ಬರ್ತಾವ. GPST ಎಕ್ಸಾಮ್ಗೆ ವಿಜ್ಞಾನ ಮೇಲೆ ಕ್ವಶನ್ಸ್ ಹೆಂಗ್ ಬರ್ತಾವ ಅದ್ರ ಬಗ್ಗೆ ಸ್ವಲ್ಪ ನಾನು ಹೇಳ್ತೀನಿ. ವಿಜ್ಞಾನ ನೋಡ್ರಿ, ನಾನು ಈಗಾಗಲೇ BEd ಟೀಚ್ ಮಾಡ್ತೀನಿ, ಈಗಾಗಲೇ GPST ನಡೆದಿದ್ದು ನಮ್ಮಲ್ಲಿ ಕ್ಲಾಸಿಕ್ ಒಳಗ. ಸೊ ಅದ್ರ ಬಗ್ಗೆ ನಾನು ಟೀಚ್ ಮಾಡಿದ್ದೀನಿ. ಸೊ BEd ಅಲ್ಲಿ ಕ್ವಶನ್ಸ್ ಹೆಂಗ್ ಬರ್ತಾವ ಅಂದ್ರೆ, ಫಾರ್ ಎಕ್ಸಾಂಪಲ್ ಆಗಿ ಏನಪ್ಪಾ ಅಂತಂದ್ರೆ ಇಷ್ಟೇ ಸಿಂಪಲ್. ಏನಂದ್ರ ಫಾರ್ ಏಡ್ಸ್ ಕೊಟ್ಬಿಡ್ತಾರೆ, ಏಡ್ಸ್, AIDS, ಏಡ್ಸ್ ಒಂದು ವೈರಸ್ ಡಿಸೀಸ್. ಎಸ್, ಏನ್ರಿ, ಹಾಗಾದ್ರೆ ಕ್ವಶನ್ ರಾಂಗ್ ಆಯ್ತು. ಏಡ್ಸ್ ಒಂದು ರೋಗ, ಇದೇನು, ದಿಸ್ ಇಸ್ ಕಾಲ್ಡ್ ಆಸ್ ಡಿಸೀಸ್. ಏಡ್ಸ್ ಒಂದು ರೋಗ ಅಂದ್ರ ತಾಳ್ಮೆ ಹೇಳೋದಿಲ್ಲ ಯಾರ ಹತ್ರ, ಏನಂದ್ರ ಪೇಷನ್ಸ್ ಇಲ್ಲ, ಎಲ್ಲರಿಗೂ ಗೊತ್ತಿಲ್ಲ. ಸೊ ಹಿಂಗೆ ನಾವು ಟಿಕ್ ಹಾಕ್ಬಿಡ್ತೀವಿ, ಟಿಕ್ ಹಾಕಿ ಏನ್ ಮಾಡ್ತೀವಿ, ಉಗುಳು ಹಚ್ಚಿ ವರ್ಷ ಸ್ಟಾರ್ಟ್ ಮಾಡ್ತೀವಿ ಕ್ಲೀನ್ ಮಾಡ್ಲಿಕ್ಕೆ, ಅವಾಗ ಬರಲ್ಲ, ಓವರ್ನಾಚ್ ಒಂದ್ ಸತಿ ಫಿಲ್ ಅಪ್ ಆಯ್ತದ. ಏಡ್ಸ್ ಒಂದು ವೈರಸ್ ಅಲ್ಲ, ರೋಗ. ಏನ್ರಿ, ರೋಗ. ಕಾರಣವಾದ ವೈರಸ್ ಯಾವುದು, HIV ಅನ್ನುವಂತ ವೈರಸ್ ಇದಕ್ಕೆ ಕಾರಣವಾಗಿರುವಂತ ವೈರಸ್. ಏಡ್ಸ್ ಅಂದ್ರೆ ಅಕ್ವೈರ್ಡ್ ಇಮ್ಯುನೋಡೆಫಿಷಿಯನ್ಸಿ ಸಿಂಡ್ರೋಮ್. ಇದಕ್ಕೆ ಮೂಲ ಕಾರಣವಾಗಿರುವಂತ ವೈರಸ್ ಯಾವುದು, HIV, ಹ್ಯೂಮನ್ ಇಮ್ಯುನೋಡೆಫಿಷಿಯನ್ಸಿ ವೈರಸ್. ಹಾಗಾದ್ರೆ ದೊಡ್ಡ ಮೊದಲ ಬಾರಿಗೆ ಎಲ್ಲಿ ಕಂಡು ಬಂತು, ಎಸ್, ಅಲ್ಲಿ ಮೇಡಮ್ ಒಬ್ರು ಆಫ್ರಿಕಾ ಅಂತ ಆನ್ಸರ್ ಮಾಡಿದ್ರು. ಎಲ್ಲಾ ಬುಕ್ಸ್ ಅಲ್ಲಿ ಕೂಡ ಆಫ್ರಿಕಾ ಅಂತ ಕೊಟ್ಟಾರ, ಆದ್ರೆ ಗೌರ್ಮೆಂಟ್ ಬುಕ್ಸ್ ಅಲ್ಲಿ ಏನ್ ಕೊಟ್ಟರು ಗೊತ್ತೇನು, ಮೊಟ್ಟ ಮೊದಲ ಬಾರಿಗೆ ಇದು ಕಂಡು ಬಂದಿದ್ದು ನ್ಯೂಯಾರ್ಕ್ ಅಲ್ಲಿ ಕಂಡು ಬರುವಂತ ಸುತ್ತಿಬೇಲೆ ಒಂದು ಎಂಬ ಮಂಗನಲ್ಲಿ ಇದು ಒಂದು ಫಸ್ಟ್ ಈ ವೈರಸ್ ಕಂಡು ಬಂತು. ಜೊತೆಗೆ ಆ ಸುತ್ತಿಬೇಲೆ 1 ಎಂಬ ಮಂಗನಿಂದ ಈ ವೈರಸ್ ಹೆಂಗ್ ಸ್ಪ್ರೆಡ್ ಆಯ್ತು, ಸುತ್ತಿಬೇಲೆ 2 ಎಂಬ ಮಂಗನ ದೇಹದಲ್ಲಿ ಹೋಯ್ತು. ಮತ್ತೆ 2 ಮಂಗಗಳು ಸುಮ್ಕೊಂಡಿರ್ತವೆ ಇಲ್ಲ, ಏನೋ ಕೆಲಸ ಮಾಡ್ತಾವ. ಸೊ ಆ ವೈರಸ್ ಏನಾಯ್ತು, ಒಬ್ಬರಿಂದ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಯ್ತು. ಅದಾದ ಬಳಿಕ ಮಂಗನ ಜೊತೆಗೆ ಸಂಪರ್ಕ ಇರೋದ್ರಿಂದ ಈ ವೈರಸ್ ಮಾನವನಿಗೆ ಈ ರೋಗ ಏನಾಯ್ತು, ಸ್ಪ್ರೆಡ್ ಆಯ್ತು. ಸೊ ಮೊಟ್ಟ ಮೊದಲ ಬಾರಿಗೆ ಕಂಡು ಬಂದಿದ್ದು ಎಲ್ಲಪ್ಪ ಅಂತಂದ್ರ ನೋಡ್ರಿ, 1981 ಅಮೆರಿಕದ ನ್ಯೂಯಾರ್ಕ್ ಒಳಗ ಇದು ಏನಪ್ಪಾ ಅಂತಂದ್ರ ಈ ವೈರಸ್ ಕಂಡು ಬಂತು. ಅಮೆರಿಕದ ನ್ಯೂಯಾರ್ಕ್ ಒಳಗ ಈ ವೈರಸ್ ಕಂಡು ಬಂತು. ಜೊತೆಗೆ ಈ ವೈರಸ್ ಇಂದ ವೈರಸ್ ಬಂದ್ರೆ ಗೊತ್ತಾಗಲ್ಲ ನೋಡ್ರಿ, ಏಡ್ಸ್ ಯಾರಿಗೂ ಗೊತ್ತೇ ಆಗಲ್ಲ, ಆದ್ರೆ ನನಗೆ ಗೊತ್ತಾಗ್ತದೆ. ಹೆಂಗ್ ಗೊತ್ತಾಗ್ತದೆ ಹೇಳ್ತೀನಿ ನಿಮ್ಗೆ ಆಮೇಲೆ. ಯಾಕಂದ್ರೆ ಕೆಲವೊಂದು ಸಿಂಪ್ಟಮ್ಸ್ಗಳು ಕಂಡು ಬರ್ತಾವೆ, ಇದರಿಂದ ಏನಾಗುತ್ತೆ ಗೊತ್ತಾಗುತ್ತೆ. ತಮ್ಮ ಹೆಸರೇನಮ್ಮ? ಪ್ರಿಯಾಂಕ. ನಿನ್ ಬ್ಲಡ್ ಯಾವುದು? ಬಿ ಪಾಸಿಟಿವ್. ಪ್ರಪಂಚದಲ್ಲಿ ಯಾವ ರಕ್ತದ ಗುಂಪಿಗೆ ಏಡ್ಸ್ ಬರಲ್ಲ, ಬಿ ಪಾಸಿಟಿವ್ ತೋರಿಸ್ತಾ ಇದೆ ಗೂಗಲ್ ಅಲ್ಲಿ ನೋಡ್ರಿ. ಪ್ರಪಂಚದಲ್ಲಿ ಯಾವ ಬ್ಲಡ್ ಗ್ರೂಪಿಗೆ ಏಡ್ಸ್ ಬರಲ್ಲ, ಬಿ ಪಾಸಿಟಿವ್ ಗೂಗಲ್ ಅಲ್ಲಿ ತೋರಿಸುತ್ತೆ. ಬಟ್ ಅದು ನಂಬಿರಿ ಮತ್ತ, ಹೌದಾ? ಬರುತ್ತೆ, ಏಡ್ಸ್ ಬರುತ್ತೆ, ಬ್ಲಡ್ ಗ್ರೂಪ್ ಏಡ್ಸ್ ಸಂಬಂಧ ಇಲ್ಲ. ಬಟ್ ಗೂಗಲ್ ಟೈಪ್ ಮಾಡಿ ನೋಡ್ತಂಗೆ ಯಾವ ಬ್ಲಡ್ ಗ್ರೂಪಿಗೆ ಏಡ್ಸ್ ಬರಲ್ಲ ಅಂದ್ರೆ ಬಿ ಪಾಸಿಟಿವ್ ಬ್ಲಡ್ ಗ್ರೂಪಿಗೆ ಏಡ್ಸ್ ಬರಲ್ಲ ತೋರಿಸುತ್ತೆ. ಬಟ್ ನಮ್ದು ಬಿ ಪಾಸಿಟಿವ್ ಬ್ಲಡ್. ಈ ಬಿ ಪಾಸಿಟಿವ್ ಬ್ಲಡ್ ಗ್ರೂಪ್ ಅದಲ್ಲ, ಇವ್ರು ಏನಪ್ಪಾ ಅಂದ್ರೆ ಬಹಳ ಅಧಿಕವಾಗಿ ಡ್ಯಾನ್ಸ್ ಮತ್ತು ಏನಪ್ಪಾ ಅಂದ್ರೆ ಕಲಿಯೊಳಗೆ ಬಹಳ ಇರಲಾಗಿರ್ತದೆ. ಜೊತೆಗೆ ಡ್ಯಾನ್ಸ್ ಮಾಡಿಯಲ್ಲ ಸಣ್ಣಗಿದ್ದಾಗ. ಎಸ್, ಡ್ಯಾನ್ಸರ್ ಅದಾಳ್ರಿ. ಎಸ್, ನೋಡಿ ಈಗ ಅಭಿ ನೀವು ಪಪ್ಪನ ಫಸ್ಟ್ ಮಗಳೇನು? ಫಸ್ಟ್ ಮನೆ ಪಪ್ಪನ ಬ್ಲಡ್ ಗ್ರೂಪ್ ಬಿ ಪಾಸಿಟಿವ್. ಎಸ್, ನೋಡಿ ಅವ್ರ ಪಪ್ಪನ ಬ್ಲಡ್ ಗ್ರೂಪ್ ಬಿ ಪಾಸಿಟಿವ್. ಯಾರು ತಂದೆ ಇರ್ತಾರಲ್ಲ, ತಂದೆ ಫಸ್ಟ್ ಮಗಳು ಹುಡ್ತಾಳ, ಆ ಮಗಳಿಗೆ ಏನಪ್ಪಾ ಅಂದ್ರೆ ಬಿ ಪಾಸಿಟಿವ್ ಬರುತ್ತೆ. ಅವ್ರ ತಂದೆ ಬ್ಲಡ್ ಗ್ರೂಪ್ ಬರುತ್ತೆ. ಸರ್ ಬರ್ಲಿಕ್ಕಂದ್ರೆ ಯಾಕೆ ಅದು ನನಗೇನು ಗೊತ್ತು, ಹೌದಲ್ರಿ? ನನಗೆ ಗೊತ್ತಿರಲ್ಲ, ಅವ್ರಿಗೆ ಕೇಳಬೇಕು. ಹೌದಾ? ಬರೀಬೇಕು. ಓ ಪಾಸಿಟಿವ್ ಬ್ಲಡ್ ಇರುತ್ತೆ ತಂದೆದು, ಮಗಳಿಗೆ ಓ ಪಾಸಿಟಿವ್ ಬರುತ್ತೆ. ಫಸ್ಟ್ ಮಗಳು ಹುಟ್ಟಿದ್ರ, ಸೆಕೆಂಡ್ ಮಗಳಲ್ಲ. ಫಾರ್ ಎಕ್ಸಾಂಪಲ್ ನೋಡ್ರಿ, ತೆಗಿರಿ ಓ ಪಾಸಿಟಿವ್ ಬ್ಲಡ್. ಎಸ್, ಓ ಪಾಸಿಟಿವ್ ಬ್ಲಡ್ ಗ್ರೂಪ್. ಯಾಕಂದ್ರ ನಮ್ಗೆ ಕ್ಲಾಸಿಕ್ ಒಳಗ ಏನಪ್ಪಾ ಅಂತಂದ್ರ ಮುಖ ನೋಡಿ ಬ್ಲಡ್ ಗ್ರೂಪ್ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ. ಮತ್ತ ಅವ್ರ ತಂದೆದೇ ಯಾರು, ಅವ್ರ ಅಜ್ಜಿದೇ ಯಾರು, ಇವೆಲ್ಲ ಹೇಳಿ. ಎಸ್, ಹಾಗಾದ್ರ ನೆಕ್ಸ್ಟ್ ಏನ್ ತೆಗಿ, ಓ ಪಾಸಿಟಿವ್ ಅಲ್ಲ, ಯಾವ ತೆಗಿರಿ ಇದು? ಲೋಕಲ್. ಓಕೆ, ಲೋಕಲ್ ಏನಿ ಅಲ್ಲಿ ಅಲ್ಲಿ ಮನ್ಯಾಗ ಕೇಳ್ಬೇಕಲ್ಲ. ಹಾಗಾದ್ರ ಏಡ್ಸ್ ರೋಗಕ್ಕೆ ಕಾರಣ ಯಾವ್ದ್ರಿ? HIV. ಹೌದಾ? HIV ಎಲ್ಲಿ ಕಂಡು ಬಂತು ಮೊದಲ? 1981 ಎಲ್ಲಿ ಕಂಡು ಬಂತ್ರಿ? ಅಮೆರಿಕನ್ ನ್ಯೂಯಾರ್ಕ್ ಕಂಡು ಬಂತು. ಎಲ್ಲರೂ ಸೈನಿಕರು, ಸಿಕ್ಕಾಪಟ್ಟೆ ಜನ ಸೈನಿಕತ್ರಿ. ಬಟ್ 1983 ಮೊಟ್ಟ ಮೊದಲ ಬಾರಿಗೆ ಏನಪ್ಪಾ ಅಂತ ಫ್ರಾನ್ಸ್ ದೇಶದವರು ಅದ್ರ ಬಗ್ಗೆ ಅಧ್ಯಯನ ಮಾಡಲು ಸ್ಟಾರ್ಟ್ ಮಾಡಿದ್ರು. ಮಾಡಿ ಒಂದಿನ ರಿಸಲ್ಟ್ ಕೊಡ್ತಾರ, ಈ ರೋಗಕ್ಕೆ ಕಾರಣವಾಗಿರುವಂತ ಒನ್ ಆಫ್ ದ ಬ್ಯೂಟಿಫುಲ್ ವೈರಸ್ ಯಾವ್ದಪ್ಪ ಅಂತಂದ್ರೆ ದಟ್ ಈಸ್ ಕಾಲ್ಡ್ ಆಸ್ HIV. ಈ ಒಂದು ರೋಗಕ್ಕೆ ಕಾರಣವಾಗಿರುವಂತ ವೈರಸ್ ಯಾವ್ದು? HIV ಅನ್ನುವಂತ ವೈರಸ್ ನ ಪ್ರೂವ್ ಮಾಡ್ತಾರೆ.
ಈ ಮೊಟ್ಟ ಮೊದಲ ಬಾರಿಗೆ ಏಡ್ಸ್ ರೋಗವನ್ನ ಐಡೆಂಟಿಫೈ ಮಾಡಿ ಈ ಒಂದು ರೋಗಕ್ಕೆ ಕಾರಣವಾಗಿರುವಂತಹ ವೈರಸ್ ಅನ್ನ ಕಂಡಿದ್ದಾರೆ ಯಾರಪ್ಪ ಅಂತ ಫ್ರಾನ್ಸ್ ದೇಶದವರು. ಜೊತೆಗೆ ಅದಾದ ಬಳಿಕ ಏನಪ್ಪಾ ಅಂತ ಇದು ಮೊದಲು ಇಂಡಿಯಾದವ್ರಿಗೆ ಎಲ್ಲಿ ಕಂಡು ಬಂತ ಆಗ ಹೇಳಿದ್ರು ಕರೆಕ್ಟ್, ತಮಿಳುನಾಡಿನ ಚೆನ್ನೈ ಇಲ್ಲಿ ಕಂಡು ಬಂತ. ಯಾಕೆ ಕಂಡು ಬಂತಪ್ಪ? ಇಲ್ಲ, ಸಲಿಂಗಗಳಿಗೆ ಸಂಬಂಧ ಇಲ್ಲ. ಅತ್ಯಂತ ಹೆಚ್ಚು ವೇಶ್ಯಾವಾಟಿಕೆ ನಡೆಯುವಂತ ಸ್ಥಳ ಆಗಿತ್ತು. ಅದಕ್ಕಲ್ಲಿ ಏನಪ್ಪಾ ಅಂತ ರೋಗದ ಲಕ್ಷಣ ಕಾಣಬಹುದು. ಜೊತೆಗೆ ಏನ್ ಮಾಡಿದ್ರಪ್ಪ ಅಂತಂದ್ರ ಅಲ್ಲಿ ಚೆನ್ನೈ ಒಳಗ 1971-82 ಏನ್ ಮಾಡಬೇಕಪ್ಪ ಅಂತಂದ್ರ ಅತ್ಯಂತ ಹೆಚ್ಚು 12 ವರ್ಷ ಬಾಳ ನೋಡಿ ಹಿಂದೆಲ್ಲ ನ್ಯೂಸ್ ನೋಡಿದ್ರೆ ಬಾಳ ಕಿಡ್ನಾಪ್ ಕೇಸ್ ಬಾಳ ನೋಡ್ತಿದ್ರಿ. ಹೌದಾ? ಸಣ್ಣ ಮಕ್ಕಳಿಗೆಲ್ಲ ಕಿಡ್ನಾಪ್ ಮಾಡ್ತಾ ಇದಾರೆ ಸಣ್ಣ, ಈಗೆಲ್ಲ ಇಲ್ಲ ಅಂತಾರಲ್ಲ, ಹೋಗೇವೆ ಸ್ವಲ್ಪ ರೇರ್ ಕೇಸಸ್. ಅವ್ರಿಗೆಲ್ಲ ತಗೊಂಡು ಹೋಗಿ 12 ವರ್ಷ 13 ವರ್ಷ 14 ವರ್ಷ ಒಳಗಿರುವಂತ ಹುಡುಗಿರಿಗೆ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಡೋದು. ಹೋಗಿ ಏನ್ ಮಾಡ್ತಾ ಇದ್ರು ಗೊತ್ತಾ? ಆಕ್ಸಿಟೋಸಿನ್ ಅನ್ನುವಂತ ಇಂಜೆಕ್ಷನ್ಸ್ ಅನ್ನ ಕೊಡ್ತಿದ್ರು 0.1%. ಈ ಆಕ್ಸಿಟೋಸಿನ್ ಅನ್ನುವಂತ ಇಂಜೆಕ್ಷನ್ಸ್ ಅದಲ್ಲ, ಈ ಆಕ್ಸಿಟೋಸಿನ್ ಅನ್ನುವಂತ ಇಂಜೆಕ್ಷನ್ಸ್ ಬಾಡಿ ಒಳಗೆ ಎಂಟ್ರನ್ಸ್ ಅಂದ್ರೆ ಏನಾಗುತ್ತೆ ಗೊತ್ತೇನ್ರಿ? 14 ವರ್ಷದ ಹುಡುಗಿ 68 ಗಂಟೆ ಒಳಗ ಏನಪ್ಪಾ ಅಂತಂದ್ರೆ 22 ವರ್ಷದ ಹುಡುಗಿ ಟೈಪ್ ಆಗ್ತಾರೆ. ಜಸ್ಟ್ ಆಕ್ಸಿಟೋಸಿನ್ ಅನ್ನುವಂತ ಇಂಜೆಕ್ಷನ್ಸ್ ಏನಾದ್ರು ಕೊಟ್ರೆ 68 ಅವರ್ಸ್ ಒಳಗೆ 22 ಇಯರ್ಸ್ ಹುಡುಗಿ ಟೈಪ್ ಕಾಣಿಸ್ತಾಳೆ. ಆದ್ರೆ ಸ್ತನ್ಯ ಗ್ರಂಥಿಗಳು ಡೆವಲಪ್ಮೆಂಟ್ ಆಗ್ತವ. ಜೊತೆಗೆ ಋತುಚಕ್ರ ಪ್ರಾರಂಭವಾಗುತ್ತೆ, ಸೈಕಲ್ ಸ್ಟಾರ್ಟ್, ಪೀರಿಯಡ್ ಸ್ಟಾರ್ಟ್ ಆಗ್ಬಿಡುತ್ತೆ. ಯಾವಾಗಲೂ ಕೂಡ ಸೈಕಲ್ ಯಾವಾಗ ಸ್ಟಾರ್ಟ್ ಆಗ್ಬೇಕು? ಮಿನಿಮಮ್ 15-16 ವರ್ಷ 14 ವರ್ಷ ಹಿಂಗ್ ಸ್ಟಾರ್ಟ್ ಆಗ್ಬೇಕ್ರಿ. ಬಟ್ ಆಕ್ಚುಲಿ ಈ ಗುಲ್ಬರ್ಗ ಪ್ರದೇಶವನ್ನ ವೀಕ್ಷಣೆ ಮಾಡಿದಾಗ ಗುಲ್ಬರ್ಗದೊಳಗೆ ಹೆಚ್ಚು ಬಿಸಿಲು ಅದ, ಬಾಡಿ ಟೆಂಪರೇಚರ್ ಹೈ ಇರೋದ್ರಿಂದ ಸೈಕಲ್ ಬಹಳ ಬೇಗ ಸ್ಟಾರ್ಟ್ ಆಗುತ್ತೆ. ಇಲ್ಲಿರುವಂತ ಹುಡುಗರಿಗೆ ಬಹಳ ಮೀಸೆ ಗಡ್ಡಗಳು ಬರ್ತಾವ, ಬಹಳ ಬೇಗ ಬರ್ತವೆ. ಯಾಕ? ವೃಷಣದಲ್ಲಿ ಟೆಸ್ಟೋಸ್ಟೆರೋನ್ ಅನ್ನುವಂತ ಹಾರ್ಮೋನ್ ಬಹಳ ಬೇಗ ಸ್ರವಿಕೆ ಆಗುತ್ತೆ. ಬಿಕಾಸ್ ಆಫ್ ದ ರೀಸನ್ ಟೆಂಪರೇಚರ್. ಉಷ್ಣಾಂಶ ಅಧಿಕವಾಗಿದ್ದಾಗ ಟೆಸ್ಟೋಸ್ಟೆರೋನ್ ಅನ್ನುವಂತ ಹಾರ್ಮೋನ್ ಆಕ್ಟಿವೇಟ್ ಆಗುತ್ತೆ. ಅದೇ ನೋಡ್ರಿ ಆಸ್ಟ್ರೇಲಿಯಾದಾಗ ನೋಡ್ರಿ, ಒಂದ್ ಹುಡುಗ ದೊಡ್ಡವ ಆಗ್ಬೇಕು, ಮೀಸೆ ಗಡ್ಡ ಬರ್ಬೇಕು 18 ವರ್ಷ ಬೇಕು. ಇನ್ನ ಗ್ಲೇನ್ ಮ್ಯಾಕ್ಸ್ ಕ್ರಿಕೆಟ್ ಆಡ್ತಾನ, ಮೀಸಿನಿಲ್ಲ ಗಡ್ಡನೂ ಇಲ್ಲ. ಸ್ಟೀವನ್ ಸ್ಮಿತ್ ಅವನಿಗೆ ಮೀಸಿಲ್ಲ ಗಡ್ಡಿಲ್ಲ. ಅಲ್ಲಿರುವಂತ ಹುಡುಗರು 19-20 ವರ್ಷ ಏನಂತ ಪ್ರೌಢ ವ್ಯವಸ್ಥೆ ಬರ್ತಾರೆ. ಬಿಕಾಸ್ ಆಫ್ ದ ರೀಸನ್ ಎಕೋಸಿಸ್ಟಮ್ ಪರಿಸರ ವ್ಯವಸ್ಥೆ. ಈ ಪರಿಸರ ವ್ಯವಸ್ಥೆ ಮ್ಯಾಗ ಡಿಪೆಂಡ್ ಅದ. ಓಕೆನಾ? ಹಿಂಗೆ ಹೇಳ್ಬೋದು, ಬಹಳ ಅದು ಇದು ಬಹಳ ಡೇಂಜರ್ಸ್ ಆಕ್ಸಿಟೋಸಿನ್ ಅನ್ನುವಂತ ಹಾರ್ಮೋನ್. ಇತ್ತೀಚಿನ ದಿನಮಾನದಲ್ಲಿ ಏನ್ ಮಾಡ್ತಾ ಇದ್ದಾರೆ ಗೊತ್ತಾ? ಹರಿಯಾಣದಲ್ಲಿ ಕಂಡು ಬರುವಂತ ಮುರ್ರಾ ತಳಿ ಎಮ್ಮೆ ಅಂತಂದ್ರೆ ಮುರ್ರಾ ಎಮ್ಮೆ. ಎಸ್ ನೋಡ್ರಿ, ಒಬ್ಬ ರೈತನ ಪೇಮೆಂಟ್ ಎಷ್ಟದ್ರಿ? ಒನ್ ಇಯರ್ ಸುಮ್ ಅಷ್ಟೇ ಒಂದು 2 or 3 ಲ್ಯಾಕ್ ಬರುತ್ತೆ. 1 ಲಕ್ಷ 2 ಲಕ್ಷ ಅಷ್ಟೇ ಬರ್ತವೆ. ಎಲ್ಲ ನೀರಾವರಿ ಇಲ್ಲ, ನೀರಾವರಿ ಇದ್ದವ್ರದ್ದು ಜಾಸ್ತಿ ಬರುತ್ತೆ. ಓಕೆ, ಆದ್ರೆ ನೀರಾವರಿ ಇಲ್ಲ ಅಂದ್ರ ಬರುತ್ತೇನಪ್ಪ ಜಾಸ್ತಿ? ಇಲ್ಲ, ಅಷ್ಟಕ್ಕಷ್ಟೇ ಬರುತ್ತೆ. ಹಾಗಾದ್ರೆ ಆ ಅಮೌಂಟ್ ಅನ್ನ ಇಟ್ಕೊಂಡು ಆ ರೈತ ಏನ್ ಮಾಡ್ತಾನ? ಡ್ರೀಮ್ ಕಾಣ್ತಾನ, ಇಲ್ಲಪ್ಪ ನಾನು ಭಾಳ ಕಷ್ಟದ ಫ್ಯಾಮಿಲಿ ಒಳಗ, ನನ್ನ ಮಗಳ ಮದುವೆ ಆಯ್ತು, ಮಕ್ಕಳಾಗ್ಯಾವ, ಮಗಳ ಬಂದದ ಮೊಮ್ಮಗ, ಚೆನ್ನಾಗಿ ಒಂದು ಎಮ್ಮೆ ತಂದ್ರೆ ಒಂದು ಹಾಲು ಬಿಟ್ಟು ಅದನ್ನು ಹಾಲು ಊಟ ಮಾಡುತ್ತೆ. ಉಳಿದಿರುವಂತ ಹಾಲನ್ನ ಮಾರಿ ನಾವು ಡೊಮ್ಯಾಸ್ಟಿಕ್ ಲೈಫ್ ಅನ್ನು ಲೀಡ್ ಮಾಡಬಹುದು ಅನ್ನುವಂತ ದೃಷ್ಟಿಕೋನದಿಂದ ರೈತ ಎಮ್ಮೆ ತೋತಾರೆ. ನೀವೆಲ್ಲ ಪ್ರಜ್ಞಾವಂತ ಪದವೀಧರರು, ಯಾವತ್ತೂ ಸಹಿತ ರೈತ ಮೋಸ ಮಾಡಬಾರ್ದು. ಒಂದು ಸೈನಿಕ ಮೋಸ ಮಾಡಬಾರ್ದು, ಇನ್ನೊಂದು ರೈತ ಮೋಸ ಮಾಡಬಾರ್ದು ಪ್ಲೀಸ್. ಯಾಕಂದ್ರೆ ಒಬ್ಬ ರೈತ ಎಮ್ಮೆ ತರ್ತಾನೆ. ಇವತ್ತು ನಮ್ಮ ಮನೆಗೆ ಎಮ್ಮೆ ತೊಗೊಂಬರ್ಲಿ, ನಿಮ್ಮ ಮನೆಗೆ ಎಮ್ಮೆ ತೊಗೊಂಬರ್ಲಿ, ಒಂದೇ ರೀಸನ್, ನಾವು ಸರಿಯಾಗಿ ಊಟ ಮಾಡಬೇಕು, ಉಳಿದಿರುವಂತ ಹಾಲನ್ನ ಮಾರಿ ನಮ್ಮ ಡೊಮ್ಯಾಸ್ಟಿಕ್ ಲೈಫ್, ಇಟ್ ಮೀನ್ಸ್ ಸಂಸಾರಿಕ ಜೀವನವನ್ನ ನಾವು ಚೆನ್ನಾಗಿ ಮೂವ್ ಮಾಡ್ಬೇಕು ಅನ್ನುವಂತ ರೀಸನ್ ಇಂದ ಎಮ್ಮೆಯನ್ನ ಪರ್ಚೇಸ್ ಮಾಡ್ತೀವಿ. ಎಸ್ ಸರ್ ನೋಡಿ? ಎಸ್. ಹಾಗಾದ್ರೆ ಹರಿಯಾಣದಲ್ಲಿ ಕೆಲವೊಂದಿಷ್ಟು ಮೀಡಿಯೇಟರ್ಸ್ ಇರ್ತಾರಲ್ಲ, ದಳ್ಳಾಳಿಗಳು, ಅವ್ರು ಏನ್ ಮಾಡ್ತಾರೆ ಗೊತ್ತೇನೋ? ಆಕ್ಸಿಟೋಸಿನ್ ಇಂಜೆಕ್ಷನ್ ಅನ್ನು ತಗೋತಾರೆ. ಈ ಕಸಾಯಿ ಕಾರ್ಖಾನೆಗೆ ಹೋಗ್ತಿರ್ತೋ ಎಮ್ಮೆಗಳು ಒಂದು 2,000-3,000 ಪರ್ಚೇಸ್ ಮಾಡ್ತಾರೆ. ಈ ಹರಿಯಾಣದಲ್ಲಿ ಕಂಡು ಬರುವಂತ ಮುರ್ರಾ ಎಮ್ಮೆದಲ್ಲ ಅತ್ಯಂತ ಏಜ್ ಲಿಮಿಟ್ ಕಡಿಮೆ ಇದ್ದದ್ದು. ಬಹಳ ಬೇಗ ಏನ್ ಡೆವಲಪ್ಮೆಂಟ್ ಆಗಿರ್ತಲ್ಲ ಎಮ್ಮೆಗಳು, ಅವುಗಳ ಜೀವಿತಾವಧಿ ಕೂಡ ಅಷ್ಟೇ ಕಡಿಮೆ ಇರ್ತದೆ. ಆ ಒಂದು ಜೀವಿತಾವಧಿ ಮುಗಿದ್ಮೇಲೆ ರೋಗಗ್ರಸ್ತವಾಗಿರುವಂತ ಎಮ್ಮೆ ಕಸಾಯಿ ಕಾರ್ಖಾನೆಗೆ ಏನ್ ಹಾಕ್ತಿರ್ತಾರಲ್ಲ, ಅಂತ ಸಂದರ್ಭದಲ್ಲಿ ಇಂಥ ಮೀಡಿಯೇಟರ್ಸ್ ಹೋಗಿ ಎಮ್ಮೆನ ಪರ್ಚೇಸ್ ಮಾಡ್ತಾರೆ. ಮಾಡಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಆಕ್ಸಿಟೋಸಿನ್ ಇಂಜೆಕ್ಷನ್ಸ್ ನ ಕೊಡ್ತಾರೆ. ಸೊಟ್ಟ ತೆಳ್ಳಗಾಗಿರುವಂತ ಎಮ್ಮೆ ನೋಡ್ರಿ, ಸೊಟ್ಟ ತೆಳಗಾಗಿರುವಂತ ಎಮ್ಮೆ ಕೇವಲ 24 ರಿಂದ 26 ಗಂಟೆ ಒಳಗೆ ಏನಾಗುತ್ತೆ? ಎಲ್ಲಾ ಒಳಗಡೆ ಇರುವಂತ ಸೆಲ್ಸ್ ಆಕ್ಟಿವೇಟ್ ಆಗಿ ಕೋಶಗಳು ಉತ್ಕೊಂಡ್ಬಿಟ್ಟು ಬಿಡ್ತಾವ, ದಪ್ಪ ಆಗ್ಬಿಡುತ್ತೆ. ಸೊಟ್ಟ ಸ್ಲಿಮ್ ಆಗಿರುವಂತ ರೋಗಗ್ರಸ್ತವಾಗಿರುವಂತ ಎಮ್ಮೆ ಇಲ್ಲಿ 24 to 26 ಅವರ್ಸ್ ಒಳಗೆ ಬಹಳ ದಪ್ಪ ಆಗ್ಬಿಡುತ್ತೆ, ಸ್ತನ್ಯ ಗ್ರಂಥಿ ದಪ್ಪ ಆಗುತ್ತೆ. ರೈತ ಎಮ್ಮೆ ತೊಳಕ್ ಹೋದ್ರೆ ಫಸ್ಟ್ 2 ಕಡೆಗೆ ಹೋಗ್ತಾ ಸ್ತನ್ಯ ಗ್ರಂಥಿ ಮೇಲೆ ಹೋಗ್ತಾವ. ಯಾಕಂದ್ರೆ ಹಾಲು ಸ್ತನ್ಯ ಗ್ರಂಥಿ ದಪ್ಪ ಇದ್ದು ಅಂದ್ರ ಹಾಲು ಜಾಸ್ತಿ ಇರುತ್ತೆ ಅಂತ ತಿಳ್ಕೊಳ್ತಾನ ರೈತ. ಹಂಗೇನ್ ಸಂಬಂಧ ಇಲ್ಲ. ಹಾಲು ಉತ್ಪತ್ತಿ ಆಗ್ಲಿಕ್ಕೆ ಕಾರಣ ಪ್ರೋಲ್ಯಾಕ್ಟಿನ್ ಅನ್ನುವಂತ ಹಾರ್ಮೋನ್. ಆ ಮಾತಾರೆ ಇಲ್ಲಿ ಸ್ತನ್ಯ ಗ್ರಂಥಿ ದೊಡ್ಡದಂದ್ರೆ ಹಾಲು ಜಾಸ್ತಿ ಇರ್ತದೆ ತಿಳ್ಕೊಂಡಿರ್ತಾರೆ, ಬಟ್ ಅಲ್ಲದು. ಬಟ್ ಆ ರೀತಿ ನೋಡಿ ರೈತ 80,000 ತಗೊಂಡು ಹೋಗಿರ್ತಾನೆ. ತಗೊಂಡು ಹೋದಾಗ ನಾವು ಹೇಳ್ತಾ 1 ಲಕ್ಷ ಮಾಡ್ತಾನೆ, 2,000 ಎಮ್ಮೆ 1 ಲಕ್ಷ ಮಾಡ್ತಿರ್ತಾನೆ. ಇಲ್ಲ ಕೊಡುವಂದ್ರು ಕೊಡಲ್ಲ, ಮತ್ತೊಂದು 10-20 ಸಾಲ ಮಾಡಿ ತಗೊಂಡು ಹೋಗ್ಬಿಡ್ತಾನೆ. ಮತ್ತೆ ಯಥಾಸ್ಥಿತಿ 10 days ಅಥವಾ 15 days ಆದ್ಮೇಲೆ ಎಮ್ಮೆ ಏನು ಆಹಾರ ಸೇವನೆ ಮಾಡಲ್ಲ. ಯಥಾಸ್ಥಿತಿ ದೇಹದಲ್ಲಿರುವಂತ ಎಲ್ಲಾ ಕೋಶಗಳು